ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಪಕ್ಷಿ ಕಾಶಿ ಶ್ರೀ ರಂಗನತಿಟ್ಟು ಪಕ್ಷಿಧಾಮಕ್ಕೆ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಒಂದು ಪಕ್ಷಿಧಾಮ. ಇದನ್ನು ನಾವು ನಮ್ಮ ಕರ್ನಾಟಕದಲ್ಲಿರುವಂಥ ಪಕ್ಷಿಧಾಮಗಳ ತವರೂರು ಅಂತ ಹೇಳ್ತೀವಿ, ಪಕ್ಷಿ ಕಾಶಿ ಅಂತ ಹೇಳ್ತೀವಿ. ನೋಡೋಣ ಈ ಪಕ್ಷಿ ಕಾಶಿ ಯಾವ ರೀತಿ ಇದೆ ಅಂತ. ಈ ಪಕ್ಷಿ ಕಾಶಿ ಯಾವ ಒಂದು ನದಿ ತಟದಲ್ಲಿದೆಯಪ್ಪ ಅಂದರೆ ಕಾವೇರಿ ನದಿಯ ಒಂದು ತಟದಲ್ಲಿದೆ. ಕಾವೇರಿ ನದಿಯಿಂದ ಬಂಗಾರದೊಡ್ಡಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಆ ಅಣೆಕಟ್ಟಿನಿಂದ ಒಂದು 6 ದ್ವೀಪಗಳು ಸೃಷ್ಟಿಯಾಗ್ತವೆ. ಆ 6 ದ್ವೀಪಗಳ ಮಧ್ಯದಲ್ಲಿ ಈ ಒಂದು ಪಕ್ಷಿ ಕಾಶಿ ಇದೆ. ಈ ಪಕ್ಷಿ ಕಾಶಿಗೆ ನಮ್ಮ ಬೇರೆ ದೇಶಗಳಿಂದ ಸಹ ನಮ್ಮ ಇಲ್ಲಿಗೆ ವಲಸೆ ಬರುತ್ತೆ. ನಮ್ಮ ಪಕ್ಷಿಗಳು ಇಲ್ಲಿ ಬಂದು ನಮ್ಮ ಮೊಟ್ಟೆಗಳಿಟ್ಟು ಮರಿ ಮಾಡ್ಕೊಂಡು ಹೋಗ್ತವೆ. ಆ ಒಂದು ಸೊಬಗನ್ನು ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಗಳ ಗುಂಪುಗಳನ್ನು ನೋಡೋಕ್ಕೆ ನನಗೆ ಎಷ್ಟು ಕಾತರವಿದೆಯೋ ನಿಮಗೂ ಅಷ್ಟೇ ಕಾತರವಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಹೋಗ್ತಾ ಇದ್ದೀವಿ ಈಗ ಪಕ್ಷಿ ಕಾಶಿ. ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡಿ ಖುಷಿ ಪಡಿ. ಇದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂಥ ಒಂದು ಪ್ಲೇಸ್ ಇದೆ. ನೀವು ಬೆಂಗಳೂರಿಂದ ಬಂದರೆ ಇಲ್ಲಿಂದ ಅರೌಂಡ್ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. 130. ನೀವೇನೋ ಮೈಸೂರಿಂದ ಬಂದರೆ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. 15 ಆಗಲ್ಲ, ಕಡಿಮೆ ಇದೆ. 13 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಅಷ್ಟೇ. ನೋಡ್ತಿರ್ಬೋದು ಇಲ್ಲಿ ಇಷ್ಟೆಲ್ಲ ಇದೆ. ಈ ಕೆರೆ ಇದೆ, ಇದರಲ್ಲಿ ಸಿಹಿ ನೀರಿನ ಮೊಸಳೆಗಳು ಸಹ ಅಡಗಿವೆ ಅಂತ. ನೋಡೋಣ ಯಾವ ರೀತಿ ಇದೆ ಪಕ್ಷಿ ಕಾಶಿ ಅಂತೇಳಿ. ಹೋಗೋಣ ಬೇಡ್ರಿ. ಸುಂದರವಾಗಿದೆ. ಈಗಲೇ ಸೌಂಡ್ ಸಹ ಕೇಳ್ತಾ ಇದೆ ನಮಗೆ, ಯಾವೆಲ್ಲ ಪಕ್ಷಿಗಳು ಬಂದಿರ್ಬೋದು. ಯಾಕಂದರೆ ಈ ನಾವು ಅರೌಂಡು ಸಾಯಂಕಾಲ ಟೈಮಲ್ಲಿ ಬಂದಿದ್ದೀನಿ. ಸಾಯಂಕಾಲ ಟೈಮಲ್ಲಿ ಬರೋದಕ್ಕೆ ಏನಪ್ಪ ಖುಷಿ ಅಂದರೆ ಎಲ್ಲ ಪಕ್ಷಿಗಳು ವಲಸೆ ಹೋಗಿ ತಮ್ಮ ತಮ್ಮ ಆಹಾರಗಳನ್ನು ನೋಡಿಕೊಂಡು ತಿನ್ಕೊಂಡು ವಾಪಸ್ ಬರುವಂಥ ಸಮಯ. ಅದಕ್ಕೆ ಈ ಸಾಯಂಕಾಲ ಟೈಮಲ್ಲಿ ನೋಡೋಣ ಯಾವ ರೀತಿ ಇದೆ ಅಂತ. ಹೋಗೋಣ ನೋಡ್ರಿ. ನೋಡಿ ಈ ರೀತಿ ಇದೆ. ವಾ ನೋಡಿ, ಇಲ್ಲಿ ಸಹ ನೇಚರ್ ಭಾಳ ಕ್ರಿಯೇಟ್ ಆಗಿದೆ. ಹಾಗೆ ಇದು ಕಾಣ್ತಾ ಇದೆಯಲ್ಲ, ಇದು ಕಾವೇರಿ ನದಿಯ ಹಿನ್ನೀರಿದು. ಈ ಬಂಗಾರದೊಡ್ಡಿ ಒಂದು ಅಣೆಕಟ್ಟು ಕಟ್ತಾರೆ. ಆ ಅಣೆಕಟ್ಟು ಕಟ್ಟಿದ ಸಂದರ್ಭದಲ್ಲಿ 6 ದ್ವೀಪಗಳು ಸೃಷ್ಟಿಯಾಗ್ತವೆ. ಆ 6 ದ್ವೀಪಗಳು ಇಲ್ಲೇ ಇದರೊಳಲ್ಲೇ ಇರೋದು. ಇದು ಅರೌಂಡ್ 40 ಕಿಲೋಮೀಟರ್ಸ್ ಅಂಡರಲ್ಲಿ ಇದೆ, 40 ಎಕರೆ. ನೋಡೋಣ ಯಾವೆಲ್ಲ ಪಕ್ಷಿಗಳು ನಮಗೆ ಕಾಣಸಿಗ್ತವೆ ಅಂತ. ಮೊದಲೆಲ್ಲ ಓಡಾಡಿದ ಮೇಲೆ ನಿಮಗೆ ಬೇಕಿದ್ರೆ ಏನಪ್ಪ ಅಂದರೆ ಬೋಟ್ ರೈಡಿಂಗ್ ಸಹ ಹೋಗೋಣ. ವಾ, ಇದೆಲ್ಲ ನೋಡಿ ಬೋಟ್ ರೈಡ್ ಸಹ ಇದೆ. ನೋಡೋಣ, ಬೋಟ್ ರೈಡಿಗೂ ಹೋಗೋಣ. ಗಾಜಿನ ಸೇತುವೆ ಇದೆ, ತೂಗು ಸೇತುವೆ ಇದೆ. ಮೊದಲು ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ನಿಮಗೆ ಪಕ್ಷಿಗಳನ್ನು ತೋರಿಸ್ತೀನಿ. ಈ ರೀತಿ ನದಿ ಇದೆ, ತೂಗು ಸೇತುವೆ ಸಹ ಇದೆ ಇಲ್ಲಿ. ಓಹೋ, ಎಲ್ಲಿ ಬಂದರು ಇದೊಂದು ಕಾಣುತ್ತೆ ನಮಗೆ. ಇದೊಂದು ದೊಡ್ಡ ಪಕ್ಷಿಗಳು. ಇದು ಎಲ್ಲರಿಗೂ ಭಾಳ ಒಂದು ಅಪರೂಪದ ಪಕ್ಷಿ. ಇದಂತೂ ಎಲ್ಲ ಅಳಿವಿನಂಚಲಿದ್ದರೂ ಇದು ಅಳಿವಿನಂಚಲಿರಲ್ಲ. ಇದು ಬೇಕೇ ಬೇಕಾಗುತ್ತೆ ಅಂಥ ಪಕ್ಷಿ. ಎಲ್ಲರಿಗೂ ಚಿರಪರಿಚಿತ ಇರುವಂಥ ಪಕ್ಷಿ. ಎಲ್ಲರಿಗೂ ಬೈದಾಗ ಇದನ್ನು ಬೈತಾರೆ. ಕರಿಯರ್ ಇದ್ದಂಥರಿಗೆ ಕಾಗೆ ಥರ ಇದೆ ಅಂತ. ಅದೇ ಒಂದು ಪಕ್ಷಿ ಇದು. ಇಲ್ಲಿ ನೋಡಿ ಗುರು ಯಾವ ರೀತಿ ಕಾಣುತ್ತೆ ಪಕ್ಷಿಗಳು. ಕಾಣ್ತಾ ಇದ್ದಾವ ಕೊಕ್ಕರೆಗಳು ಭಾಳಷ್ಟು ಇವೆ ಇಲ್ಲಿ. ನೋಡೋಣ, ಅದರಲ್ಲೇ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಮತ್ತೆ ಚೆನ್ನಾಗಿ ಕಾಣುತ್ತವೆ ಇವು. ನೋಡೋಣ, ಚೆನ್ನಾಗಿದೆ ಇವು. ನೋಡಿ ಎಲ್ಲ ಪಕ್ಷಿಗಳ ಗುಂಪು ಕಾಣ್ತಾ ಇದ್ದೇನೆ ನಿಮಗೆ. ನೀವು ಯಾರಾದರೂ ಮೈಸೂರಿಗೆ ಬಂದಾಗ ಒಮ್ಮೆ ತಪ್ಪದೇ ವಿಸಿಟ್ ಕೊಡಿ. ಯಾಕಂದರೆ ಇಂಥ ಪಕ್ಷಿಧಾಮಗಳನ್ನು, ನೇಚರ್ನ ನಾವು ಸವಿಯೋದು ಭಾಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಮೀನುಗಳು ಸಹ ಕಾಣುತ್ತೆ. ಈ ನದಿಯಲ್ಲಿ ಮೀನು ಸಹ ಇವೆ. ಈಗ ಬೋಟ್ ರೈಡಿಂಗ್ ಹೋಗೋಣ. ಬೋಟ್ ರೈಡಿಂಗ್ ಹೋದಾಗ ಅಂತಂದ್ರೆ ಯಾವೆಲ್ಲ ಕಾಣುತ್ತೆ ಅಂತ ನೋಡೋಣ. ಯಾವ ರೀತಿ ಸೂಪರ್ ಆಗಿದೆ. ಇಲ್ಲಿ ಅಂತೂ ಕೊಕ್ಕರೆಗಳಂತೂ ತುಂಬ ಕೊಕ್ಕರೆ ಭಾಳ ಇವೆ. ನಮ್ಮ ಕಡೆ ಕೊಕ್ಕರೆಗಳನ್ನ ನೋಡ್ತೀವಿ ನಾವು, ಆದರೆ ಬೇರೆ ಪಕ್ಷಿಗಳನ್ನ ನೋಡೋಕ್ಕೆ ಅಪರೂಪ. ಈ ಒಂದು 4G 5G ಕಾಲದಲ್ಲಿ ಎಲ್ಲ ಪಕ್ಷಿಗಳು ನಶಿಸಿ ಹೋಗ್ತಾ ಇದ್ದಾವೆ. ಆದರೆ ಇಂಥ ಪಕ್ಷಿಗಳು ಎಲ್ಲ ಬದುಕಿವೆ ಅಂಬೋದಕ್ಕಿದೆ ಗ್ರೇಟು. ನೋಡೋಣ, ಇದು ನಮ್ಮ ಒಡೆಯರ ಕಾಲದಲ್ಲಿ ಒಂದು ನಿರ್ಮಿಸಿದಂಥ ಪಕ್ಷಿಧಾಮ. ಇಲ್ಲೊಂದು ಬೋಟ್ ರೈಡ್ ಹೋಗ್ತಾ ಇದೆ. ಹೋಗೋಣ ಬರೀ. ವಾಚ್ ಟವರ್ ಸಹ ಇದೆ. ನೋಡೋಣ, ವಾಚ್ ಟವರ್ ಮೇಲ್ಗಡೆ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ. ಹೋಗ್ತಾ ಸಖತ್ತಾಗಿ ಕಾಣ್ತಾ ಇದೆ ನೇಚರ್. ವ್ಯೂ ಸಹ ಭಾಳ ಸುಂದರವಾಗಿದೆ. ಇಲ್ಲಿ
ಇಲ್ಲೆಲ್ಲ ಹಿಂಡಿಂಡಾಗಿ ಗುಂಪು ಗುಂಪಾಗಿ ಪಕ್ಷಿಗಳು ಕಾಣ್ತಾ ವೈಟ್ ಕಾಣ್ತಾ ಇದೆ. ಅದೆಲ್ಲ ಕೊಕ್ಕರೆಗಳೇ. ಆದರೆ ಇಲ್ಲಿ ಒಂದು ವಾತಾವರಣ ಭಾಳ ಚೆನ್ನಾಗಿ ಕ್ರಿಯೇಟ್ ಮಾಡವ್ರೆ. ನಮ್ಮ ಏನು ಅರಣ್ಯ ಇಲಾಖೆ ಇದೆ ಅದು ಚೆನ್ನಾಗಿ ಕ್ರಿಯೇಟ್ ಮಾಡವ್ರೆ. ಇದೆಲ್ಲ ಮೊದಲು ಏನಿತ್ತಪ್ಪ ಅಂದರೆ ಒಡೆಯರ ಅಂಡರಲ್ಲಿತ್ತು ಅಂತ. ಆಮೇಲೆ 1930 ಎಷ್ಟೋ ಯಾವ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ತೊಗೊಂಡ ಮೇಲೆ ಫಾರೆಸ್ಟ್ ಇಲಾಖೆಗೆ ಕೊಡುತ್ತೆ. ಆಮೇಲೆ ಫಾರೆಸ್ಟ್ ಇಲಾಖೆಯವರು ಒಂದೊಂದಾಗಿ ಡೆವಲಪ್ ಮಾಡಿದೆ. ನೋಡಿ ತೂಗು ಸೇತುವೆ, ಇದು ತೂಗು ಸೇತುವೆ ಥರ ಇದೆ. ಆದರೆ ತೂಗು ಸೇತುವೆ ಅಲ್ಲ, ಅದಕ್ಕೆ ಹೆಸರು ಮಾತ್ರ ಅದೇ ಕರೆಯೋದು. ನೋಡಿ ಒಳ್ಳೆ ಟೈಮಿಗೆ ಬಂದಿದ್ದೀನಿ ಅನಿಸುತ್ತೆ ನನಗೆ. ನೋಡಿ ಎಲ್ಲ ಯಾವ ರೀತಿ ಕಾಣ್ತಾ ಇದೆ. ಗ್ಲಾಸ್ ಬ್ರಿಡ್ಜ್ ಸಹ ಇದೆ ಇಲ್ಲಿ. ಪಕ್ಷಿಗಳ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನಾವು ವಾನರ ಸೈನ್ಯ ಸಹ ನೋಡ್ಬೋದು. ನಮ್ಮಕ್ಕೆ ಇದೆ ಕಾಣಲಿ. ಹಾಯ್ ಬ್ರೋ, ಹಾಯ್, ಹೇಗಿದ್ಯಾ? ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು ಗುರು. ಬೇಡ ಗುರು, ಪಾಪ ಗುರು, ಬೇಡ ಮಾಡಬೇಡ. ಬಾಯ್, ಟಾಟಾ ಟಾಟಾ. ಹಂಗ್ಯಾಕೆ ನೋಡ್ತಲೇ ಮಂಗಣ? ಹಂಗ್ಯಾಕೆ ಮಾಡ್ತಾವನ ಕಣೋ ಇವ? ಹಂಗೆ ಮಾಡ್ತಾವ ನೋಡಿ ಗುರು. ಇಲ್ಲಿ ಈಗ ಹೋಗುವಂಥ ಸಮಯ. ನಾವು ಹಲೋ ಫ್ರೆಂಡ್ಸ್, ಈಗ ನಾವು ಬೋಟಲ್ಲಿ ಹೋಗ್ತಾ ಇದೀವಿ. ನೋಡೋಣ ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬೋಟ್ ಸರ್ ಅವರು ಓಡೋರು ಬರ್ತಾವ್ರೆ. ಇದೆಲ್ಲ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ನಡ್ರಿ. ಇಲ್ಲೇ ಕಾಣ್ತಿದ್ದೇನೆ ಓಪನ್ ಬಿಲ್ ಸ್ಟೋರ್ ಅಂತ ಪ್ರಾಣಿ ಪಕ್ಷಿ. ಲೋಕಲ್ ಅಂತ ಇದೆ ಗುರು ಪಕ್ಷಿ. ಚೆನ್ನಾಗಿದೆ ಗುರು. ಆದರೆ ಗುಂಪಾಗಿ ಒಂದಲ್ಲೇ ಕಾಣೋಕ್ಕೆ ಭಾಳ ಸಖತ್ತಾಗಿದೆ. ಈಗಿನ ಒಂದು ಜಮಾನದಲ್ಲಿ 4G 5G 6G ಅಂತ ನೆಟ್ವರ್ಕ್ ಬಂದು ಎಲ್ಲ ಪಕ್ಷಿಗಳು ನಶಿಸಿ ಹೋಗ್ತಾ ಇದೆ. ಆದರೆ ಇಂಥ ಪಕ್ಷಿಗಳನ್ನ ಒಮ್ಮೆಲೆ ನೋಡೋದು ನಮಗೆ ಭಾಳ ಖುಷಿ ಆಗುತ್ತೆ. ಪಕ್ಷಿಗಳು ನಮ್ಮ ಒಂದು ಪರಿಸರಕ್ಕೆ ಭಾಳ ಅತ್ಯುತ್ತಮ ಕೊಡುಗೆಯನ್ನು ಕೊಡ್ತವೆ. ಇದರಲ್ಲಿ ಸಿಹಿ ನೀರಿನ ಮೊಸಳೆ ಸಹ ಇದೆ. ನೋಡಿ ಇದು ಯಾವ ರೀತಿ ಇದೆ ಗುರು. ಮೊಸಳೆ ಅಲ್ಲ ಗುರು, ಕಟ್ಟಿಗೆ ಅಂತಿದ್ವಲ್ಲ, ಅಲ್ಲ ಇದು ಮೊಸಳೆನೆ. ನೋಡಿ ಕಣ್ಣು ತೆಗೆದು ಮಕ್ಕೊಂಡದ ಗುರು. ಇದು ಬ್ರಷ್ ಮಾಡಿಲ್ಲ ಅನಿಸುತ್ತೆ. ಎಲ್ಲ ಹಲ್ಲುಗಳೆಲ್ಲ ಕೊಳಕಾಗಿದೆ, ಬ್ರಷ್ ಮಾಡಿಲ್ಲ ಇದು. ಪಕ್ಕದಲ್ಲೇ ಹೋಗ್ತಾ ಇದ್ವಿ. ಹೆದರ್ಕೊಳ್ತಿಲ್ಲ ಗುರುದು. ಇದ್ರೆ ನೆಮ್ಮದಿಯಾಗಿ ನೋಡು ಗುರು, ಮೊಸಳೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತೇಳಿ ನಮ್ಮಿಂದ ದೂರ ಹೋಗ್ತಾ ಇದೆ. ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ ಹೋಗ್ತೀವಿ. ಸಖತ್ತಾಗಿದೆ. ಅದ್ರ ಮೇಲೆ ನೋಡಿ ಪಕ್ಷಿಗಳ ಕೆಳಗೆ ಮೊಸಳೆಗಳು. ಅದ್ಭುತ ಒಂದು ವಾತಾವರಣ ಇದೆ, ನೋಡ್ಬೋದು. ಕೊಕ್ಕರೆ ಯಾವ ರೀತಿ ಗೂಡು ಕಟ್ಟಿದೆ. ಅಂದ್ರೆ ಫ್ರೆಂಡ್ಸ್, ಈಗ ಕಾವೇರಿ ನದಿ ನೀರು ಜಾಸ್ತಿ ಬಿಟ್ಟಾಗ ಸೆಳೆತಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ,
ಈ ಒಂದು ಹೊತ್ಕೊಂಡು ಹೋಗ್ಬಿಡುತ್ತೆ. ಇದನ್ನು ಏನು ಹೋದರೆ ಏನಾಗುತ್ತೆ, ಒಂದು ನೂರಾರು ಪಕ್ಷಿಗಳಿಗೆ ತಾಣ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೀತಿ ಕಲ್ಲುಗಳು ಹಾಕಿ ಅದನ್ನು ಸಂರಕ್ಷಣೆ ಮಾಡ್ತಾರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೊಂದು ಬಿಗ್ ಸಲ್ಯೂಟ್ ಹಾಕ್ಬೇಕು ನಾವು. ನೋಡಿ ಯಾವ ರೀತಿ ಗೂಡು ಕಟ್ಟಿಗೆ ಅಂತ ಅಂದ್ಬಿಟ್ಟೆ. ಅದ್ಭುತವಾದಂಥ ಒಂದು ಸೀನರಿ ಫ್ರೆಂಡ್ಸ್, ನೋಡ್ತಿರ್ಬೋದು ನೀವು ರಂಗನತಿಟ್ಟು ಪಕ್ಷಿಧಾಮದಲ್ಲಿ. ಇದನ್ನು ಯಾಕೆ ಪಕ್ಷಿ ಕಾಶಿ ಅಂತಾರೆ ಅನ್ನೋದಕ್ಕೆ ಇದೇ ಕಾರಣ. ಈಗ ಎಲ್ಲ ಸೂಪರ್ ಇದೆ ನೋಡಿ. ಹೇಮಾವತಿ ಅಂತ ಯಾರು ರಂಗನತಿಟ್ಟು ಪಕ್ಷಿಧಾಮ ಅಂತ 1940ರಲ್ಲಿ ಸ್ಥಾಪನೆಯಾಗಿ ಇಲ್ಲಿ ಬರುವಂಥ ಪ್ರವಾಸಿಗಳಿಗೆ ಅತ್ಯಂತ ಪ್ರೇರಣೆಯ ತಾಣವಾಗಿದೆ. ಇಲ್ಲಿ ದೇಶ ವಿದೇಶಗಳಿಂದ ಬರುವಂಥ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆಯನ್ನಿಟ್ಟು ಮರಿಗಳನ್ನೇ ಎಬ್ಬಿಸ್ಕೊಂಡು ಹೋಗುವಂಥ ಒಂದು ವಾಸ ಸ್ಥಳ ಆಗಿದೆ. ಮತ್ತೇನಪ್ಪ ಅಂದರೆ ಇಲ್ಲಿ 6 ದ್ವೀಪಗಳು, ವಿವಿಧ ರೀತಿಯ ಬರ್ಡ್, ಕಿಂಗ್ಫಿಷರ್, ಕೊಕ್ಕರೆ, ಕೊಂಗೋಳಿ ಅವೆಲ್ಲ ಕಂಡು ಬರ್ತವೆ. ಇಲ್ಲಿ 100ಕ್ಕೂ ಹೆಚ್ಚು ಮೊಸಳೆಗಳು ಕಂಡುಬರುವಂತ ಹೇಳ್ಬೋದು. ಇದು ಪ್ರವಾಸಿಗಳಿಗೆ ತಾಣ ಬ್ಯೂಟಿಫುಲ್ ಆಗಿ ಇರ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಗೆಳೆಯ ಹೇಳವನೆ ಇಷ್ಟೆಲ್ಲ ಡೀಟೇಲ್ಸ್ ಈ ಒಂದು ಪಕ್ಷಿಧಾಮದ ಬಗ್ಗೆ ಅದ್ಭುತವಾಗಿದೆ. ಯಾರಾದರೂ ಮೈಸೂರಿಗೆ ಬಂದಾಗ, ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ ಇದು, ಒಂದು ವಿಸಿಟ್ ಕೊಡಿ. ಮೈಸೂರಿಂದ ಒಂದು 15 ಕಿಲೋಮೀಟರ್ ಅಷ್ಟೇ, ಒಂದು ವಿಸಿಟ್ ಕೊಡಿ. ಸೂಪರ್ ಎಕ್ಸ್ಪೀರಿಯನ್ಸ್, ಬನ್ನಿ ವಿಸಿಟ್ ಮಾಡಿ. ಅದ್ಭುತ ಒಂದು ಪಕ್ಷಿಧಾಮ ಇದೆ, ನೋಡೋಣ. ನಮ್ಮ ಬ್ರದರ್ ಅವ್ರನ್ನ ಕೇಳೋಣ, ಏನಾದರೂ ಅಣ್ಣ ಇದು ಯಾವಾಗ ವಿಸಿಟ್ ಮಾಡಬೇಕು, ಏನಂತ ಇದ್ರ ಮಾಹಿತಿ ಕೊಡಿ. ನವೆಂಬರ್ ಟು ಮೇ ಸೀಸನ್ ಇದೆ, ಅದರಲ್ಲಿ ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀವು ಆ ಟೈಮಲ್ಲಿ ಬರೋಲ್ಲ, ಯಾಕಂದರೆ ಎಕ್ಸಾಮ್ ಟೈಮ್. ಹೌದು, ಆ ಟೈಮಲ್ಲಿ ಬಡಿಸ್ಕೊಂಡು ಬಂದು ಆರಾಮಾಗಿ ಬ್ರೀಡ್ ಮಾಡಿ ಮೊಟ್ಟೆ ಇಟ್ಟು ಮರಿ ಮಾಡಿ ಹೋಗ್ತಾ ಇರುತ್ತೆ. ನೋಡಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ತರ್ತಿರ್ತೀನಿ ನಿಮಗೆ. ಈ ಒಂದು ಏನಪ್ಪ ಅಂದರೆ ಒಳ್ಳೆ ನೇಚರ್ಗಳನ್ನು ತೋರಿಸ್ತಿರ್ತೀನಿ. ನಾನು ಎಂಜಾಯ್ ಮಾಡ್ತಾ ನಿಮಗೂ ಒಂದು ಕೂತಲ್ಲೇ ನಿಮ್ಮ ಪ್ಲೇಸಲ್ಲೇ ನಿಮಗೆ ಒಂದು ರಂಗನತಿಟ್ಟು ಪಕ್ಷಿಧಾಮನ ತೋರಿಸಿದ್ದೀನಿ. ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಥ್ಯಾಂಕ್ ಯು, ಬಾಯ್.